ಕ್ರಿಸ್ಮಸ್ ಹಿಂದಿನ ರಾತ್ರಿ ಜನರು ಕುಟುಂಬದ ಜೊತೆ ಸಂಭ್ರಮದಲ್ಲಿದ್ದರು. ಆದರೆ ಆಕಾಶದಲ್ಲಿ ಹಾರುತ್ತಿದ್ದ ಒಂದು ವಿಮಾನ ಭಯೋತ್ಪಾದಕರ ಆಟಕ್ಕೆ ಬಲಿಯಾಗಲಿದೆ ಎಂದು ಯಾರೂ ಯೋಚಿಸಿರಲಿಲ್ಲ. ಡಿಸೆಂಬರ್ 24, 1999 ಭಾರತದ ಇತಿಹಾಸದಲ್ಲೇ ಅತ್ಯಂತ ದುರಂತದ IC-814 ವಿಮಾನ ಅಪಹರಣವಾದ ದಿನ ಅದು. ಇಲ್ಲಿ ಆರಂಭವಾಗುತ್ತದೆ ಈ ಕತೆ. ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC-814 ಕಠ್ಮಂಡುದಿಂದ ನ್ಯೂ ಡೆಲ್ಲಿಗೆ ಹೊರಡಲು ಸಿದ್ಧವಾಗಿತ್ತು. ವಿಮಾನದಲ್ಲಿ ಸುಮಾರು 176 ಪ್ರಯಾಣಿಕರು, ಕುಟುಂಬಗಳು, ಮಕ್ಕಳಿದ್ರು. ಎಲ್ಲರ ಕನಸು ಒಂದೇ, ಸುರಕ್ಷಿತವಾಗಿ ಮನೆ ತಲುಪುವುದು. ಆದರೆ ಈ ವಿಮಾನದಲ್ಲಿ ಇನ್ನೂ 5 ಜನರಿದ್ರು. ಅವರ ಗುರಿ ಮನೆ ತಲುಪುವುದಾಗಿರಲಿಲ್ಲ, ಅವರ ಗುರಿ ಇತಿಹಾಸ ಬರೆಯುವುದಾಗಿತ್ತು. ವಿಮಾನ ಹಾರಾಟ ಆರಂಭವಾಯಿತು. ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ವಿಮಾನ ಭಾರತೀಯ ವಾಯುಪ್ರದೇಶ ಪ್ರವೇಶಿಸಿತು. ಪ್ರಯಾಣಿಕರಿಗೆ ತಿಂಡಿ ನೀಡಲಾಗುತ್ತಿತ್ತು. ಮುಖ್ಯ ಸ್ಟೀವರ್ಡ್ ಅನಿಲ್ ಶರ್ಮಾ ಪೈಲಟ್ಗೆ ಪಾನೀಯ ನೀಡಿ ಹಿಂತಿರುಗುತ್ತಿದ್ದಾಗ ಮಾಸ್ಕ್ ಧರಿಸಿದ್ದ ವ್ಯಕ್ತಿ ಅವರನ್ನು ತಳ್ಳಿಕೊಂಡು ಕಾಕ್ಪಿಟ್ಗೆ ಬರುತ್ತಾನೆ. ಕಾಕ್ಪಿಟ್ ಪ್ರವೇಶಿಸಿದ ವ್ಯಕ್ತಿ ರಿವಾಲ್ವರ್ ಮತ್ತು ಗ್ರೆನೇಡ್ ಹಿಡಿದಿದ್ದ. ಯಾರೂ ಚಲಿಸಬೇಡಿ, ಯಾರೂ ನಿಮ್ಮ ಬುದ್ಧಿಯನ್ನು ತೋರಿಸಬೇಡಿ, ವಿಮಾನ ನಮ್ಮ ವಶದಲ್ಲಿದೆ ಎಂದು ಗದರಿಸ್ತಾನೆ. ಹಾಗೆ ಪೈಲಟ್ಗೆ ಪಿಸ್ತೂಲ್ ತೋರಿಸಿ ವಿಮಾನ ಅಪಹರಣವಾಗಿದೆ ಎಂದು ಹೇಳ್ತಾರೆ. 4:56 ದೆಹಲಿ ATCಗೆ ಅಪಹರಣವಾದ ಮಾಹಿತಿ ನೀಡಲಾಗುತ್ತೆ. ಅಪಹರಣಕಾರರು ವಿಮಾನವನ್ನು ಪಶ್ಚಿಮ ದಿಕ್ಕಿಗೆ ಪಾಕಿಸ್ತಾನದ ಲಾಹೋರ್ಗೆ ತೆಗೆದುಕೊಂಡು ಹೋಗುವಂತೆ ಆದೇಶಿಸುತ್ತಾರೆ. ಆದರೆ ಇಂಧನ ಕಡಿಮೆ ಇತ್ತು. ಸೊ ಅದಕ್ಕೆ ಕ್ಯಾಪ್ಟನ್ ದೇವಿ ಶರಣ್ ಅವರು ಭಾರತೀಯ ATCಗೆ ಕೇವಲ 1 ಗಂಟೆಯ ಇಂಧನ ಮಾತ್ರ ಉಳಿದಿದೆ ಮತ್ತು ಲಾಹೋರ್ನಲ್ಲಿ ಇಳಿಯಲು ಪಾಕಿಸ್ತಾನ ATC ಅನುಮತಿ ನಿರಾಕರಿಸಿದೆ ಎಂದು ತಿಳಿಸ್ತಾರೆ. ಅಪಹರಣಕಾರರು ತಮ್ಮ ಬೇಡಿಕೆ ಈಡೇರಿಸದಿದ್ದರೆ 10 ಪ್ಯಾಸೆಂಜರ್ಗಳನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕ್ತಾರೆ. 6:30 ಭಾರತೀಯ ಹೈಕಮಿಷನರ್ ಇಸ್ಲಾಮಾಬಾದ್ನಲ್ಲಿ ವಿಮಾನ ಇಳಿಯಲು ಅನುಮತಿ ಕೋರಿತು. ಆದರೆ ಇಸ್ಲಾಮಾಬಾದ್ ಇದನ್ನು ನಿರಾಕರಿಸುತ್ತೆ. ಈ ವೇಳೆಯಲ್ಲಿ ಭಾರತ ಸರ್ಕಾರದ CMG NSGಗೆ ರಕ್ಷಣಾ ಕಾರ್ಯಾಚರಣೆಗೆ ಸಿದ್ಧರಾಗಲು ಸೂಚಿಸುತ್ತಾರೆ. ಇಂಧನ ಕೊರತೆಯಿಂದಾಗಿ ಅಪಹರಣಕಾರರು ಅಮೃತ್ಸರದ ವಿಮಾನ ನಿಲ್ದಾಣದಲ್ಲಿ ಇಳಿಯಲು ಅನುಮತಿಯನ್ನು ನೀಡ್ತಾರೆ. NSG ಅಮೃತ್ಸರಕ್ಕೆ ಹೋಗಲು ರೆಡಿ ಆಗಿದ್ರು. ಆದರೆ ಗೌರ್ಮೆಂಟ್ ಮಾತುಕತೆದಾರರು ಬರೆದ ಕಾರನ್ನು ಕಾಯಬೇಕಾಯಿತು. ಇದರಿಂದಲೇ ಆಪರೇಷನ್ ನಡೆಸುವ ಅವಕಾಶ ಕೂಡ ಕಳೆದುಕೊಳ್ತಾರೆ. ವಿಮಾನ ನಿಲ್ದಾಣದಲ್ಲಿ ಇಂಧನ ತುಂಬಿಸಲು ವಿಳಂಬವಾದಾಗ ಅಪಹರಣಕಾರರು ಸಿಟ್ಟಿಗೆದ್ದು ಪ್ರಯಾಣಿಕರಾದ ಸತ್ನಾಮ್ ಸಿಂಗ್ ಮತ್ತು ರೂಪಿನ್ ಕಟ್ಯಾಲ್ ಅವರನ್ನು ಚಾಕುವಿನಿಂದ ಇರಿದು ಗಾಯಗೊಳಿಸ್ತಾರೆ. ಅವರು ನಂತರ ಗಾಯದಿಂದ ಮೃತಪಟ್ಟರು. ಪಂಜಾಬ್ ಪೊಲೀಸ್ DGP ಸರ್ಜಿತ್ ಸಿಂಗ್ ಅವರು ಇಂಧನ ತುಂಬಿಸುವುದನ್ನು ತಡೆಯಲು ನಿರ್ದೇಶಿಸಿದರು. ಇದೇ ಸಂದರ್ಭದಲ್ಲಿ ಒಂದು ಪ್ಲಾನ್ ಕೂಡ ಕೊಡ್ತಾರೆ. ವಿಮಾನವನ್ನು ಹಾರದಂತೆ ಮಾಡಲು ಟೈರ್ಗಳಿಗೆ ಗುಂಡು ಹಾರಿಸುವುದಾಗಿ. ಆದರೆ ಅದು ಅಪಾಯಕಾರಿ ಎಂದು ಅರ್ಥವಾಗುತ್ತೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜಂಟಿ ಕಾರ್ಯದರ್ಶಿ ಹೆಸರಲ್ಲಿ ನಕಲಿ ಕರೆಯೊಂದು ಬಂತು. ತಕ್ಷಣ ವಿಮಾನಕ್ಕೆ ಇಂಧನ ತುಂಬಿಸಿ ಹೊರಡಲು ಅವಕಾಶ ನೀಡಬೇಕೆಂದು. ಆ ಕರೆಯಲ್ಲಿ ಸೂಚಿಸಲಾಗಿತ್ತು. ವಿಮಾನ ನಿಲ್ದಾಣದ ಸಿಬ್ಬಂದಿಗೆ ಅದು ನಿಜವೆಂದು ತಿಳಿದು ತಡೆಗೋಡೆಯನ್ನು ತೆರವುಗೊಳಿಸ್ತಾರೆ. ಇಂಧನ ತುಂಬದೆಯೇ ಅಪಹರಣಕಾರರ ಒತ್ತಡಕ್ಕೆ ಮಣಿದು ಕ್ಯಾಪ್ಟನ್ ಶರತ್ ವಿಮಾನವನ್ನು ಟೇಕ್ ಆಫ್ ಮಾಡ್ತಾರೆ. ಇತಿಹಾಸದಲ್ಲಿ ಇದು ದೊಡ್ಡ ಪ್ರಶ್ನೆ. ಅಮೃತ್ಸರದಲ್ಲಿ ನಾವು ಏಕೆ ಕ್ರಮ ಕೈಗೊಳ್ಳಲಿಲ್ಲ? ಇಂಧನ ಖಾಲಿಯಾಗುವ ಹಂತದಲ್ಲಿದ್ದುದರಿಂದ ಕ್ಯಾಪ್ಟನ್ ಶರಣ್ ಲಾಹೋರ್ ATCಗೆ ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಬೇಕಾಗುತ್ತದೆ ಎಂದು ಹೇಳ್ತಾರೆ. ಸೊ ಅದಕ್ಕೆ ಅಂತಿಮವಾಗಿ ಲಾಹೋರ್ನಲ್ಲಿ ಇಳಿಯಲು ಪಾಕಿಸ್ತಾನ ಅವಕಾಶ ಮಾಡಿಕೊಡುತ್ತದೆ. ಅಲ್ಲಿ ಏರ್ಪೋರ್ಟ್ನಲ್ಲಿ ಲೈಟ್ ಅನ್ನು ಆಫ್ ಮಾಡಲಾಗಿತ್ತು. ಸೊ ಅದಕ್ಕೆ ಅಂಧಕಾರದಲ್ಲಿ ವಿಮಾನವನ್ನು ಇಳಿಸಲಾಗುತ್ತದೆ. ಒಂದು ರೀತಿಯಲ್ಲಿ ಇದು ನಾವು ಇನ್ವಾಲ್ವ್ಡ್ ಇಲ್ಲ ಅನ್ನೋ ಸಂದೇಶ ಇದ್ದ ಹಾಗೆ. ಮುಂದೆ ವಿಮಾನ ದುಬೈಗೆ ಹೋಯಿತು. ಇಲ್ಲಿ UAE ಅಧಿಕಾರಿಗಳು ಅಪಹರಣಕಾರರೊಂದಿಗೆ ಮಾತನಾಡಿದರು. ಮೊದಲ ಬಾರಿ 27 ಪ್ರಯಾಣಿಕರನ್ನು ಬಿಡುಗಡೆ ಮಾಡಲಾಯಿತು. ಕೊನೆಗೆ ವಿಮಾನ ಕಂದಹಾರ್ನಲ್ಲಿ ಇಳಿಯಿತು. ಆ ಸಮಯದಲ್ಲಿ ಅಫ್ಘಾನಿಸ್ತಾನ್ ತಾಲಿಬಾನ್ ಆಡಳಿತದಲ್ಲಿತ್ತು. ತಾಲಿಬಾನ್ ಪಡೆಗಳು ವಿಮಾನವನ್ನು ಸುತ್ತುವರೆದರು. ಆದರೆ ಇಂಟರ್ವೆನ್ಷನ್ ಮಾಡಲಿಲ್ಲ. ಇದು ನೆಗೋಷಿಯೇಷನ್ ಗ್ರೌಂಡ್ ಆಗಿತ್ತು. ವಿಮಾನ ನಿಲ್ದಾಣದಲ್ಲಿ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಿತ್ತು. ಪ್ರಯಾಣಿಕರಿಗೆ ಆಹಾರ ಮತ್ತು ನೀರಿನ ಕೊರತೆ ಎದುರಾಯಿತು. ವಿಶ್ವಸಂಸ್ಥೆಯ ತಂಡ ತಾಲಿಬಾನ್ ಮತ್ತು ಅಪಹರಣಕಾರರೊಂದಿಗೆ ಸಂಪರ್ಕ ಸ್ಥಾಪಿಸಿ ಪ್ರಯಾಣಿಕರ ಮನವಿ ಸಂರಕ್ಷಣೆಗೆ ಒತ್ತಾಯಿಸಿದರು. ಡಿಸೆಂಬರ್ 27 ಇಂಡಿಯನ್ ಗೌರ್ಮೆಂಟ್ ಮಾತುಕತೆಗಾರರ ತಂಡ ಕಂದಹಾರ್ಗೆ ಆಗಮಿಸಿತು. ಈ ತಂಡದ ನೇತೃತ್ವವನ್ನು ಗೃಹ ಸಚಿವಾಲಯದ ವಿವೇಕ್ ಅಚ್ಚು ವಹಿಸಿದರು. ಅವರೊಂದಿಗೆ ಅಜಿತ್ ದೋವಲ್ ಮತ್ತು CD ಸಹಾಯಕ್ಕಿದ್ರು. ಅಪಹರಣಕಾರರ ಬೇಡಿಕೆಗಳನ್ನು ಮುಂದಿಟ್ಟರು. ಭಾರತದ ಜೈಲಿನಲ್ಲಿದ್ದ 36 ಉಗ್ರರ ಬಿಡುಗಡೆ, ಹರ್ಕತ್ ಉಲ್ ಮುಜಾಹಿದೀನ್ ಮೃತದೇಹ, $200 ಮಿಲಿಯನ್ ಅಮೆರಿಕನ್ ಡಾಲರ್ ಕೊಡುವುದು. ತಾಲಿಬಾನ್ ಮಾತುಕತೆಯಲ್ಲಿ ಮಧ್ಯಸ್ಥಿಕೆ ವಹಿಸಿ ರಂಜಾನ್ ತಿಂಗಳಾದ್ದರಿಂದ ರಾತ್ರಿ ವೇಳೆಯೇ ಮಾತುಕತೆ ನಡೆದವು. ಹಣ ಮತ್ತು ಮೃತದೇಹ ಇಸ್ಲಾಮಿಕ್ ಅಲ್ಲ ಎಂದು ತಿಳಿ ಹೇಳಿತು. ಅಂತಿಮವಾಗಿ 7 ದಿನಗಳ ನಂತರ ಭಾರತ ಸರ್ಕಾರದ ಮೇಲೆ ಮಾಧ್ಯಮ ಮತ್ತು ಕುಟುಂಬ ಹಾಗೂ ರಾಜಕೀಯ ಒತ್ತಡ ಇದ್ದ ಕಾರಣ 3 ಜನ ಉಗ್ರರನ್ನು ಬಿಡುಗಡೆ ಮಾಡಲಾಯಿತು. ಮೌಲಾನಾ ಮಸೂದ್ ಅಜರ್, ಅಹಮದ್ ಉಮರ್, ಸೈದ್ ಶೇಖ್, ಮುಷ್ತಾಕ್ ಅಹಮದ್ ಜರ್ಗರ್ರನ್ನು ಬಿಡುಗಡೆ ಮಾಡಿ ಪ್ರಯಾಣಿಕರನ್ನು ಬಿಡಿಸಲಾಯಿತು.
ವಿಮಾನ ಅಪಹರಣ ಅಂತ್ಯ ಕಂಡಿತು. ಆದರೆ ಹಲವು ಪ್ರಶ್ನೆಗಳು ಉಳಿದವು. ಈ ಘಟನೆಯ ನಂತರ ಮಸೂದ್ ಅಜರ್ ಮುಂದೆ ಹೋಗಿ ಜೈಷ್-ಇ-ಮೊಹಮ್ಮದ್ ಸ್ಥಾಪಿಸಿದ. ಮುಂದಿನ ವರ್ಷಗಳಲ್ಲಿ ಭಾರತದ ಮೇಲೆ ಅನೇಕ ದಾಳಿಗಳು ನಡೆದವು. ಈ ಒಂದು ನಿರ್ಧಾರ ದೀರ್ಘಕಾಲದ ಪರಿಣಾಮ ತಂದಿತು. ಈ ಘಟನೆಯ ಭದ್ರತಾ ದೋಷ ನೋಡೋದಾದ್ರೆ ವಿಮಾನ ನಿಲ್ದಾಣ ಭದ್ರತೆ ದುರ್ಬಲತೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ, ಅಂತಾರಾಷ್ಟ್ರೀಯ ಸಹಕಾರದ ಕೊರತೆ. ನಂತರ ಭಾರತದ ವಿಮಾನ ಭದ್ರತೆಯನ್ನು ಗಟ್ಟಿಗೊಳಿಸಲಾಯಿತು. IC-814 ಹೈಜಾಕ್ ಇದು ಕೇವಲ ಒಂದು ಘಟನೆಯಲ್ಲ, ಇದು ಒಂದು ಪಾಠ. ಒಂದು ದೇಶ ಯಾವಾಗಲೂ ಕಠಿಣ ನಿರ್ಧಾರಗಳನ್ನು ಎದುರಿಸಬೇಕು. ಕೆಲವೊಮ್ಮೆ ಸರಿಯಾದ ಉತ್ತರವೇ ಇರುವುದಿಲ್ಲ. 176 ಜನರ ಜೀವ ಉಳಿತು. ಆದರೆ ಒಂದು ಪ್ರಶ್ನೆ ಇಂದಿಗೂ ಉಳಿದಿದೆ, ನಾವು ಗೆದ್ವಾ ಅಥವಾ ನಾವು ಒಪ್ಪಿಕೊಂಡ್ವಾ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.